ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕನ್ನಡ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ರೆಸಿಪಿ ಚಿಕನ್ ಕರಿ. ತುಂಬ ಟೇಸ್ಟಿಯಾಗಿ, ಈಸಿಯಾಗಿ, ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೊಳ್ಬೋದು. ನೋಡಿ, ಫ್ರೆಶ್ ಚಿಕನ್ ತುಂಬಾ ಚೆನ್ನಾಗಾಗುತ್ತೆ. ಹಾಗೆ ರೈಸು, ಚಪಾತಿ, ಪರೋಟ ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಗೀ ರೈಸ್ಗಂತೂ ಇನ್ನೂ ತುಂಬ ಟೇಸ್ಟ್ ಆಗುತ್ತೆ. ಫ್ರೆಶ್ ಅದೇನು ತೊಗೊಂಡು ಬಂದಿದ್ದಾರೆ ಚಿಕನ್ನು. ಹಾಗೆ ನಮ್ಮ ಚಾನಲ್ ಯಾರ್ಯಾರು ಮೊದಲನೇ ಸತಿ ನೋಡ್ತಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನೇ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಎಲ್ಲ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಎಲ್ಲನೂ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಒಂದು 4 ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಹಾಕ್ಕೊಂಡು ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ. ನಾನು 1/2 kg ಚಿಕನ್ ಮಾಡ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಅದೇ ಎಣ್ಣೆಯಲ್ಲಿ ಬಾಡಬೇಕು, ಆ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಚೇಂಜ್ ಆಗಬೇಕು. ಹಾಗೆ ನಿಮ್ಗೆ ಯಾವ ಥರ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ. ನಾನು ಇದೇ ಚಾನಲಲ್ಲಿ ಮಾಡಿ ಹಾಕ್ತೀನಿ. ಇವಾಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಚಾನಲಲ್ಲಿ ಕಾಮಿಡಿ ವ್ಲಾಗ್ಸ್, ಟ್ರಾವೆಲಿಂಗ್ ವ್ಲಾಗ್ಸ್, ಡೈಲಿ ವ್ಲಾಗ್, ಮನೆಯಲ್ಲಿ ಕೆಲಸ ಮಾಡೋ ವ್ಲಾಗ್, ರೋಟೀನ್ ಎಲ್ಲ ಕೂಡ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಟೊಮೆಟೊ ಕೂಡ ಮೆತ್ತಗಾಗಿದೆ ಎಣ್ಣೆಯಲ್ಲಿ. ಇವಾಗ ಚಿಕನ್ ಹಾಕ್ಕೊಳ್ತಿದ್ದೀನಿ. ಚಿಕನ್ ಹಾಕ್ಕೊಂಡಿದ್ದೀನಿ. 1.5 kg ಚಿಕನ್ ಇದೆ. ಕ್ಲೀನಾಗಿ ಸಣ್ಣದಾಗಿ ಹೆಚ್ಕೊಂಡು ಒಂದು 2-3 ಸತಿ ಕ್ಲೀನಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ಕಲ್ಲುಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ರುಚಿ ಚೆನ್ನಾಗಿ ಬರುತ್ತಂತ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಉಪ್ಪು, ಸಣ್ಣ ಉಪ್ಪು ಅನಿಸಿದ್ರೆ ಸಣ್ಣ ಉಪ್ಪು ಹಾಕ್ಕೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು. ಅದು ಅರಿಶಿನ ಪುಡಿ ಉಪ್ಪೆಲ್ಲ ಮಿಕ್ಸ್ ಆಗಬೇಕು ಕರೆಕ್ಟಾಗಿ. ಹಂಗೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇವಾಗ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಹಂಗೆ ಬಿಡಬೇಕು. ನೀರು ಹಾಕ್ಲಂಗೆ ಹಂಗೆ ಬಿಡಬೇಕು. ಅದು ನೀರು ಬಿಟ್ಕೊಂಡು ಚೆನ್ನಾಗಿ ಕುದಿಯುತ್ತೆ. ಈ ಕಡೆ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ತೋರಿಸ್ತಿದ್ದೀನಿ. ಹಸಿ ಶುಂಠಿ ಒಂದು ಸ್ವಲ್ಪ, ಒಂದು 7-8 ಬೆಳ್ಳುಳ್ಳಿ ಗಡ್ಡೆ, ಒಂದು 20 ಕಾಳುಮೆಣಸು ತಗೊಂಡಿದ್ದೀನಿ. ಒಂದು 2 ಇಂಚಷ್ಟು ಹಸಿ ಶುಂಠಿ ತಗೊಂಡಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನನ್ನ ಮಗಳು ಹೊರಗೆ ಆಟ ಆಡ್ತಾಯಿದ್ಲು. ಕೃಷ್ಣನ ಥರ ಅದಕ್ಕೆ ಕೋಲು ಇಟ್ಕೊಂಡು ಕೃಷ್ಣ ಕೊಳಲು ಓದ್ತಾನಲ್ಲ, ಆ ಥರ ಆಟ ಆಡ್ತಾಯಿದ್ಲು. ಇವಾಗ ನೋಡಿ, ಚಿಕನ್ ಎಲ್ಲ ನೀರು ಬಿಟ್ಕೊಂಡು ಚೆನ್ನಾಗಿ ಕುದೀತಾ ಇದೆ. ಒಂಚೂರು ಕೂಡ ನೀರು ಹಾಕಿಲ್ಲ ನಾನು. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡು ಕುದೀತಾ ಇದೆ. ಇದು ಖಾರ ಪುಡಿ ಹಾಕ್ಕೊಳ್ತಿದ್ದೀನಿ, 1/2 ಟೇಬಲ್ ಸ್ಪೂನು. ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮೊದಲು ಕೂಡ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ವಿ. ಅದಕ್ಕೆ ಇವಾಗ ಖಾರ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 1/2 ಚಮಚ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಧನಿಯಾ ಪುಡಿ, ಗರಂ ಮಸಾಲ, ಹಾಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡ್ರೆ ಮಸಾಲ ಕೂಡ ಹಾಕ್ಕೊಳ್ತಿದ್ದೀನಿ. ಕೊಬ್ಬರಿ ಏನಿಲ್ಲ, ಏನು ಬೇಡ, ಇಷ್ಟೇ ಸಾಕು. ಸಿಂಪಲ್ಲಾಗಿ ರೊಟ್ಟಿ, ಪರೋಟ, ಗೀ ರೈಸ್, ಚಪಾತಿ, ವೈಟ್ ರೈಸ್ ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇವಾಗ ಅದೇ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಚೆನ್ನಾಗಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಕುದಿಲಿಕ್ಕೆ, ಯಾಕಂದರೆ ಚಿಕನ್ 1.5 kg ಇದೆಯಲ್ಲ, ಅದಕ್ಕೆ ಆ ಜಾರ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಮಸಾಲೆ ಇದೆ. ಇವಾಗ ಚೆನ್ನಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದು ಮಸಾಲೆ ಹಾಕಿರೋದು. ನಮ್ಮ ಮನೇಲಂತೂ ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ನಮ್ಮ ಮನೆಯವರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿ ಕೂಡ ಇದೆ. ನೋಡಿರಿ ಕುದ್ಮೇಲೆ ಈ ಥರ ಇದೆ. ತೀರಾ ನೀರು ಕೂಡ ಆಗಿಲ್ಲ, ತೀರಾ ಗಟ್ಟಿ ಕೂಡ ಆಗಿಲ್ಲ, ಕರೆಕ್ಟ್ ಇದೆ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.